ಕೋಟಾ ನೋಟಿನ ದಂಧೆಯ ಬಗ್ಗೆ ನಿಮ್ಮ ಮುಂದೆ ಮಾಹಿತಿಯನ್ನ ಇಡ್ತಾ ಇದ್ವಿ. ಈ ದಂಧೆ ಎಲ್ಲಿಂದ ಯಾವ ರೀತಿಯಾಗಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ ಅನ್ನೋ ಬಗ್ಗೆ ಕೂಡ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀವಿ. ಒಂದೇ ಒಂದು ಕಾಲ್ ಮಾಡಿದ್ರೆ ಕೋಟಾ ನೋಟು ಬರುತ್ತೆ. ಮಹಾರಾಷ್ಟ್ರದ ನಾಗ್ಪುರವೇ ಈ ಗ್ಯಾಂಗ್ನ ಅಸಲಿ ಅಡ್ಡ. ಮಧ್ಯಪ್ರದೇಶದ ಇಂದೋರ್ನಲ್ಲೂ ಕೂಡ ಈ ಕೋಟಾ ನೋಟು ಸಿಗತ್ತೆ. ನಕಲಿ ವೀರರಿಗೆ ಯಾವುದೇ ಭಯ ಇಲ್ಲ, ಯಾವುದೇ ಅಳುಕು ಅಂಜಿಕೆ ಯಾವುದು ಕೂಡ ಇಲ್ಲ. ಯಾಕಂತಂದ್ರೆ ಇವರಿಗೆ ಪೊಲೀಸರ ಭಯ ಕೂಡ ಇಲ್ಲ. ಪೊಲೀಸರು ಕೂಡ ಏನೂ ಮಾಡಲ್ಲ ಅಂತ ಹೇಳ್ತಾರೆ ಈ ಕದಿಮರು. ಯಾವುದೇ ಭಯ ಇಲ್ಲದೆ, ಯಾವುದೇ ಅಂಜಿಕೆ ಇಲ್ಲದೆ ಇಡೀ ರಾಷ್ಟ್ರ ವ್ಯಾಪಿಯಾಗಿ ಈ ಕೋಟಾ ನೋಟಿನ ಜಾಲವನ್ನ ವಿಸ್ತರಿಸಿಕೊಂಡಿದೆ. अभी पुलिस का कुछ दिक्कत नहीं होता है ना हमारे को उधर आए तो कोई दिक्कत नहीं, कोई उधर से इधर हाँ कोई दिक्कत नहीं है। अभी पुलिस का कुछ दिक्कत नहीं होता है ना हमारे को उधर आए तो कोई दिक्कत नहीं, कोई उधर से इधर हाँ कोई दिक्कत नहीं है। अभी पुलिस का कुछ दिक्कत नहीं होता है ना हमारे को उधर आए तो कोई दिक्कत नहीं, कोई उधर से इधर हाँ कोई दिक्कत नहीं है। ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ನಕಲಿ ವೀರರ ಅಸಲಿಯತ್ತು ಬಯಲಾಗಿದೆ. ದಂಧೆಕೋರರ ಅಸಲಿಯತ್ತನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹೊರಗೆಳೆದಿದೆ. ವಿಜಯಪುರ ವರದಿಗಾರರನ್ನ ದಂಧೆಕೋರರು ಸಂಪರ್ಕ ಮಾಡ್ತಾರೆ. ಈ ಕೋಟಾ ನೋಟು ದಂಧೆಯಲ್ಲಿ ಒಂದಷ್ಟು ಜನರನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಹಾಗಾದ್ರೆ ಇವರ ಮೂಲ ಏನು, ಹೇಗೆ ನಡೀತಾ ಇದೆ ಈ ದಂಧೆ ಅಂತ ಹುಡುಕ್ತಾ ಹೋದಾಗ ನಮ್ಮ ವಿಜಯಪುರ ವರದಿಗಾರರನ್ನ ಈ ದಂಧೆಕೋರರು ಸಂಪರ್ಕ ಮಾಡ್ತಾರೆ, ಕಾಲ್ ಮಾಡ್ತಾರೆ. ಕೋಟಾ ನೋಟು ಖರೀದಿ ಮಾಡೋದಕ್ಕೆ ಆಫರ್ ಕೊಡ್ತಾರೆ. ಹಾಗಾದ್ರೆ ಅವ್ರು ಕೊಟ್ಟಂತ ಆಫರ್ ಏನು? 1 ಲಕ್ಷ ಕೊಡಿ, 5 ಲಕ್ಷ ಕೋಟಾ ನೋಟು ಕೊಡ್ತೀವಿ ಅನ್ನೋದು. ಕೋಟಾ ನೋಟು ಹೇಗೆ ಬಳಸಬೇಕು ಅದ್ರ ಬಗ್ಗೆ ಕೂಡ ಟಿಪ್ಸ್ ಅನ್ನ ಕೊಡ್ತಾರೆ. ಮಹಾರಾಷ್ಟ್ರದ ನಾಗ್ಪುರದ ದಂಧೆಕೋರರನ್ನ ಸಂಪರ್ಕ ಮಾಡಿ, ಕರೆ ಮಾಡಿ ಡೀಲ್ ಬಗ್ಗೆ ಮಾತಾಡ್ತಾರೆ. ಅವರು ಎಷ್ಟು ಹಣಕ್ಕೆ ಎಷ್ಟು ಕೋಟಾ ನೋಟು ಕೊಡ್ತೀವಿ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಪಕ್ಕಾ ಒರಿಜಿನಲ್ ನಂತೆ ಕಾಣುತ್ತೆ ಅನ್ನೋ ಭರವಸೆ ಬೇರೆ ಕೊಡ್ತಾರೆ. ಅಂದ್ರೆ ಈ ನೋಟನ್ನ ತಗೊಂಡೋಗಿ ನೀವು ಬೇಕಾದ್ರೆ ಬ್ಯಾಂಕ್ ಅಲ್ಲೂ ಚೆಕ್ ಮಾಡಿ, ಅವರಿಗೂ ಸಹ ಅನುಮಾನ ಬರೋದಿಲ್ಲ. ಬ್ಯಾಂಕ್ ನಲ್ಲಿ ಮಷಿನ್ ನಲ್ಲಿ ಹಾಕಿ ಏನ್ ಚೆಕ್ ಮಾಡ್ತಾರಲ್ಲ, ಅಲ್ಲೂ ಕೂಡ ಗೊತ್ತಾಗೋದಿಲ್ಲ ಇದು ಕೋಟಾ ನೋಟ್ ಅಂತ. ಅಷ್ಟು ಪಕ್ಕಾ ಇದೆ ನಮ್ಮ ಕೋಟಾ ನೋಟು ಅನ್ನೋದ್ರ ಬಗ್ಗೆ ಅವರೇ ಭರವಸೆ ಕೂಡ ಕೊಟ್ಟಿದ್ದಾರೆ. ನೋಡಿ, ಅಷ್ಟಕ್ಕೂ ಈ ಕೋಟಾ ನೋಟ್ ದಂಧೆ ಹೇಗೆ ನಡೆಯುತ್ತೆ, ಇದರ ವ್ಯವಹಾರಗಳು ಹೇಗಾಗ್ತವೆ, ಮತ್ತೆ ಎಷ್ಟು ದುಡ್ಡನ್ನು ಕೊಟ್ಟರೆ ಅವ್ರು ಎಷ್ಟು ಕೋಟಾ ನೋಟುಗಳನ್ನ ಕೊಡ್ತಾರೆ ಏನು ಅನ್ನೋದ್ರ ಬಗ್ಗೆ ನೇರವಾಗಿ ಅಂಥ ಗ್ಯಾಂಗ್ಗಳನ್ನು ಸಂಪರ್ಕಿಸೋದಕ್ಕೆ ನಾನು ಒಂದು ಪ್ರಯತ್ನ ಮಾಡ್ತೇನೆ. ಕೆಲವೊಂದಿಷ್ಟು ಗ್ಯಾಂಗ್ಗಳ ನಂಬರ್ಗಳು ನನಗೆ ಸಿಕ್ಕಿರುವಂಥದ್ದು, ಅವ್ರನ್ನ ಸಂಪರ್ಕಿಸ್ತೀನಿ. ನಮಗಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಆ ಗ್ಯಾಂಗ್ಗಳು ನೆರೆಯ ಮಹಾರಾಷ್ಟ್ರ, ಗುಜರಾತ್ ಈ ಭಾಗದಲ್ಲಿ ಅವರು ಇದ್ದಾರೆ ಅನ್ನುವಂಥದ್ದು. ಅವರು ಏನಿದ್ದಾರೆ ಕರ್ನಾಟಕಕ್ಕೆ, ನಮ್ಮ ರಾಜ್ಯಕ್ಕೆ ಅವ್ರು ಏನಂತಂದರೆ ದುಡ್ಡನ್ನು ಒರಿಜಿನಲ್ ದುಡ್ಡನ್ನು ತೆಗೆದುಕೊಂಡು ಫೇಕ್ ದುಡ್ಡನ್ನು ಸಪ್ಲೈ ಮಾಡ್ತಿರೋದು ಮಾಹಿತಿಗಳಿದ್ದಾವೆ. ಆ ಗ್ಯಾಂಗ್ಗಳ ನಂಬರ್ಗಳಿಗೆ ಕಾಲ್ ಮಾಡ್ತೀನಿ. ಅಲ್ಲಿ ಏನು ಮಾಹಿತಿ ಸಿಗುತ್ತೆ ತೊಗೊಳ್ಳೋಣ ಬನ್ನಿ. ಮೊಬೈಲ್ ನಂಬರ್ ಸಿಕ್ಕಿದೆ, ಆ ನಂಬರ್ಗೆ ನಾನು ಈಗ ಕಾಲ್ ಮಾಡ್ತಾ ಇದ್ದೀನಿ. ಆ ಫ್ರಾಡು ಅಂದರೆ ಇವರೇನು ನಕಲಿ ದಂಧೆ ನಡೆಸ್ತಾರೆ, ಏನು ಹೇಳ್ತಾರೆ, ಮತ್ತು ಯಾವ ರೀತಿ ಎಲ್ಲ ಆ ರೇಟ್ಗಳನ್ನ ಮಾತಾಡ್ತಾರೆ ಕೇಳೋಣ ಬನ್ನಿ. ಸರ್ ನಮಸ್ತೆ. हाँ नमस्ते। हम कर्नाटक से बात कर रहे हैं। हाँ बोलो ना। वो OnePlus करेंसी चाहिए था। मिल जाएगा। मेरा हुआ सर, आप मेरे को OnePlus करेंसी कैसे देते हैं वो पूछ रहा था सर। हाँ OnePlus 1 लाख का 5 लाख देता। 1 लाख को 5 लाख देते सर। 5 लाख देता, 50 का 2.5 देता। वो कैसा रहता है सर नोट सर? वो मार्केट में बिकता है क्या, क्या वो चलता है क्या, कैसा? मार्केट में आप सीधा डायरेक्ट बैंक में चलाओ। बैंक में भी चलता है? बैंक में भी चलता है। पता हो गया तो इसलिए पूछ रहा था सर। नहीं कोई पता होता नहीं है आपको। मशीन में से आपको नोट चेकिंग कर देंगे, सीधा आप बैंक में भी चलाओ। बैंक में भी चलता है? हाँ बैंक में भी चलता है। उसका वैलिडिटी है कम से कम 1.5 साल। 1.5 साल तक आपको कोई तकलीफ नहीं। 1.5 साल तक? 1.5 साल के बाद क्या होता है सर? वो थोड़ा कलर ये हो जाता है ना, कलर डम। हाँ 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 हाँ। जब तक तो आप नोट बहुत चला लेते हो। ನಕಲಿ ವೀರರ ಕರಾಮತ್ತು ನೋಡಿದ್ರೆ ನೀವು ಬೆಚ್ಚಿ ಬೀಳ್ತೀರಿ. ಕಂತೆ ನೋಟನ್ನ ತೋರಿಸಿದ್ರು ವಂಚಕರು. ವಿಡಿಯೋ ಕಾಲ್ನಲ್ಲಿ ನಕಲಿ ನೋಟುಗಳನ್ನ ಪ್ರದರ್ಶನ ಮಾಡಿದ್ರು. ನಮ್ಮ ರಿಪೋರ್ಟರ್ಗೆ ವಿಡಿಯೋ ಕಾಲ್ನಲ್ಲಿ ಕಂತೆ ನಕಲಿ ನೋಟ್ಗಳನ್ನು ತೋರಿಸ್ತಾರೆ. ಅಸಲಿ ನೋಟಿಗೆ ಸೆಡ್ ಹೊಡೆಯೋ ತರ ಈ ನಕಲಿ ನೋಟ್ ಇದೆ. ಈ ನೋಟನ್ನ ಎಣಿಕೆ ಮಾಡಿ, ಎಣಿಕೆ ಮೆಷಿನ್ ಕೂಡ ನಕಲಿನ ಅನ್ನುವಂಥದ್ದನ್ನ ಪತ್ತೆ ಹಚ್ಚೋದಿಲ್ಲ.
ಖೋಟಾ ನೋಟು ಬ್ಯಾಂಕ್ನಲ್ಲೂ ಕೂಡ ಪತ್ತೆ ಹಚ್ಚೋದಿಕ್ಕಾಗಲ್ಲ ಅನ್ನುವಂಥ ಭರವಸೆಯನ್ನು ಕೂಡ ಕೊಡ್ತಾರೆ. ಕೋಟಿ ಕೋಟಿ ತುಂಬಿದ್ದ ಹಣದ ಚೀಲವನ್ನ ನಕಲಿ ವೀರರು ವಿಡಿಯೋ ಕಾಲ್ ಮೂಲಕ ತೋರಿಸ್ತಾರೆ. ಖೋಟಾ ನೋಟು ಪರೀಕ್ಷಿಸಿ ತೋರಿಸ್ತಾರೆ. ಖೋಟಾ ನೋಟು ಕೊಟ್ಟು ಚಿನ್ನ ಬೈಕನ್ನು ಖರೀದಿಸಿ ಅಂತ ಅವರು ಬಿಟ್ಟಿ ಸಲಹೆಯನ್ನು ಕೂಡ ಕೊಡ್ತಾರೆ. ATM ನಲ್ಲಿ ಈ ಹಣವನ್ನ ಡೆಪಾಸಿಟ್ ಮಾಡಿದ್ರೂ ಕೂಡ ಗೊತ್ತಾಗೋದಿಲ್ವಂತೆ. ಈ ಹಣವನ್ನ ತಗೊಂಡೋಗಿ ನೀವು ಬ್ಯಾಂಕ್ ಅಲ್ಲಿ ಹಾಕಿದ್ರೂ ಕೂಡ ಅಲ್ಲೂ ಗೊತ್ತಾಗೋದಿಲ್ಲ. ಬ್ಯಾಂಕ್ ನಲ್ಲಿ ಒಂದು ಮಷಿನ್ ಇರುತ್ತೆ, ಖೋಟಾ ನೋಟ್ ಹೌದಾ ಅಲ್ವಾ ಅನ್ನೋದ್ರ ಬಗ್ಗೆ ಪರೀಕ್ಷೆ ಮಾಡ್ತಾರೆ. ಅದಕ್ಕೂ ಕೂಡ ಗೊತ್ತಾಗಲ್ಲ, ಮಷಿನ್ಗೂ ಕೂಡ ಗೊತ್ತಾಗಲ್ಲ. ಅಷ್ಟು ಪರ್ಫೆಕ್ಟ್ ಇದೆ ಅಂತ ಭರವಸೆ ಕೊಡ್ತಾರೆ. ಮಧ್ಯಪ್ರದೇಶ, ಮಹಾರಾಷ್ಟ್ರದಲ್ಲೂ ಹಬ್ಬಿದೆ ಈ ಖೋಟಾ ದಂಧೆ. ಮಹಾರಾಷ್ಟ್ರದ ಖೋಟಾ ನೋಟು ದಂಧೆ ರಾಜ್ಯಕ್ಕೂ ಈಗ ಎಂಟ್ರಿ ಕೊಟ್ಟಿದೆ. ವಿಜಯಪುರದಲ್ಲಿ ಕಂತೆ ಕಂತೆ ಖೋಟಾ ನೋಟ್ಗಳು ಪತ್ತೆಯಾಗಿದೆ. ಹೇಗಿರುತ್ತೆ ಈ ಖೋಟಾ ನೋಟ್ಗಳು ಅಂದ್ರೆ ಅಸಲಿ ನೋಟಿನ ತಲೆ ಮೇಲೆ ಹೊಡೆದ ಹಾಗಿರುತ್ತೆ. ಕಲರು, ಗಾತ್ರ, ಸೈಜ್ ಎಲ್ಲವೂ ಕೂಡ ಸೇಮ್ ಟು ಸೇಮ್. ಯಾಕಂದ್ರೆ ಕೈಯಲ್ಲಿ ನೋಟ್ ಹಿಡಿದ್ರೆ ಅದನ್ನ ಪರೀಕ್ಷೆ ಮಾಡುವಂತ ಒಂದು ವಿಧಾನ ಇದೆ. ನೋಟನ್ನ ಬೆಳಕಿಗೆ ಹಿಡಿದ್ರೆ ಆ ಒಂದು ಖಾಲಿ ಜಾಗದಲ್ಲಿ ಗಾಂಧಿಯ ಫೋಟೋ ಕಾಣುತ್ತೆ, ಗಾಂಧಿ ಚಿತ್ರ ಕಾಣುತ್ತೆ. ಖೋಟಾ ನೋಟಲ್ಲಿ ಅದು ಕಾಣಲ್ಲ ಅಂತಿದ್ವಿ, ಆದ್ರೆ ಈ ಖೋಟಾ ನೋಟಲ್ಲಿ ಅದೂ ಕಾಣುತ್ತೆ. ಜೊತೆಗೆ ಸೆಕ್ಯೂರಿಟಿ ಥ್ರೆಡ್ ಏನಿರುತ್ತೆ ಅದು ಕೂಡ ಯಥಾವತ್ತಾಗಿರುತ್ತೆ. ಈ ನೋಟನ್ನ 1 ವರ್ಷ 1.5 ವರ್ಷದೊಳಗಡೆ ಖಾಲಿ ಮಾಡಬೇಕಂತೆ. ಯಾಕಂದ್ರೆ ಹಾಗೆ ಇಟ್ರೆ ಕಲರ್ ಹೋಗುತ್ತಂತೆ. ಅದನ್ನು ಕೂಡ ಆ ಖದೀಮರು ಹೇಳ್ತಾರೆ. ನಿಮ್ಮ ಜೇಬಲ್ಲಿ 500 ರೂಪಾಯಿ ನೋಟ್ ಇದ್ದರೆ 500 ರೂಪಾಯಿ ನೋಟ್ನ ಕಂತೆ ಏನಾದರೂ ನಿಮ್ಮ ಬಳಿ ಇದ್ದರೆ ಈಗಲೇ ಪರೀಕ್ಷೆ ಮಾಡಿಕೊಳ್ಳಿ, ಅದರಲ್ಲಿ ಖೋಟಾ ನೋಟ್ ಇರಬಹುದು. ಕಳೆದ 2-3 ವರ್ಷಗಳಲ್ಲಿ ಯಾವುದೇ ರಾಜ್ಯದಲ್ಲಿ ಯಾವುದೇ ಖೋಟಾ ನೋಟ್ನ ಪ್ರಕರಣಗಳ ಪತ್ತೆಯಾಗಿದ್ದಿಲ್ಲ. ಆದರೆ ವಿಜಯಪುರದಲ್ಲಿ ಸ್ಪೆಷಲಿ ಗಾಂಧಿ ಚೌಕ ಪೊಲೀಸರು ಒಂದು ಖೋಟಾ ನೋಟ್ ಜಾಲವನ್ನು ಪತ್ತೆ ಮಾಡಿದ್ದಾರೆ. ಅಲ್ಲಿ ಏನಂತಂದರೆ ಆ ನೋಟ್ಗಳನ್ನು ನೋಡಿಬಿಟ್ರೆ ನಿಮಗೆ ಅಸಲಿ ಯಾವುದು ನಕಲಿ ಯಾವುದು ಅನ್ನೋದು ಗೊತ್ತಾಗೋದಿಲ್ಲ. ಆ ರೀತಿಯಾಗಿದ್ದಾವೆ ನೋಟ್ಗಳು. ನಾನಿವತ್ತು ಒಂದು ಪ್ರಾತ್ಯಕ್ಷಿಕೆಯ ಮೂಲಕ ಒಂದು ರಿಯಾಲಿಟಿ ಚೆಕ್ ಅಂತಾರಲ್ಲ, ಆ ರೀತಿಯಾಗಿ ನಿಮ್ಮ ಮುಂದೆ ತೋರಿಸಲಿಕ್ಕೆ ಹೋಗ್ತಾ ಇದ್ದೀನಿ. ಒಂದಿಷ್ಟು ದೃಶ್ಯಗಳ ಮೂಲಕ ನಿಮಗೆ ಆ 2 ನೋಟ್ಗಳನ್ನ ಕಂಪೇರ್ ಮಾಡಿ ತೋರಿಸ್ತಾರೆ, ನಕಲಿ ಮತ್ತು ಅಸಲಿ. ಮತ್ತು ಏನು ಎರಡರಲ್ಲಿ ವ್ಯತ್ಯಾಸಗಳಿದ್ದಾವೆ, ಹೇಗೆ ಗುರುತಿಸುವಂಥದ್ದು, ಮತ್ತು ಯಾವ ರೀತಿ ನಾವು ಎಚ್ಚೆತ್ತುಕೊಳ್ಬೇಕು ಅನ್ನೋದು. ಇಲ್ಲಿ ನೋಡಿ 2 ನೋಟ್ಗಳಿದ್ದಾವೆ. ನಮ್ಮ ಕ್ಯಾಮ್ರಾಮನ್ ಅಪ್ಪು ನಿಮಗೆ ಆ 2 ನೋಟ್ಗಳನ್ನ ತೋರಿಸ್ತಾ ನೋಡಿ. ನೀವು ಗುರುತೇ ಹಿಡಿಯೋದಕ್ಕಾಗೋದಿಲ್ಲ, ಆ ರೀತಿಯಾಗಿದ್ದಾವೆ. ಅಂದರೆ ಅಸಲಿ ತಲೆ ಮೇಲೆ ಹೊಡೆದಂತೆ ನಕಲಿ ಅಂತಾರಲ್ಲ, ಆ ರೀತಿಯಾಗಿ ನೋಟ್ಗಳಿರುವಂಥದ್ದು 2 ನೋಟ್ಗಳಿದ್ದಾವೆ ಇಲ್ಲಿ. ಇದರಲ್ಲಿ ಒಂದು ನಕಲಿ ಇದೆ, ಒಂದು ಅಸಲಿ ಇದೆ. ನಿಮ್ಗೆ ಗುರುತಿಸೋದಕ್ಕೂ ಕೂಡ ಬಹಳ ಕಷ್ಟ ಆಗುತ್ತೆ. ಅಂದರೆ ಸ್ಪೆಷಲಿ ಇದರಲ್ಲಿ ಏನು ವ್ಯತ್ಯಾಸ ಇದೆ ಅಂತ ನಿಮ್ಗೆ ಗೊತ್ತಾದ ಮೇಲೆ ಇದನ್ನು ಗುರುತಿಸ್ಬೋದು. ಈಗ ನೋಡಿ 2 ನೋಟ್ಗಳನ್ನ ಮೇಲೆ ತೊಗೊಳ್ತೀನಿ. ಈಗ ಹೀಗೆ ಒಂದು ಬೆಳಕಿಗೆ ವಿರುದ್ಧವಾಗಿ ಅದನ್ನು 2 ನೋಟ್ಗಳನ್ನ ಹಿಡ್ಕೊತೀನಿ. ಈಗ 2ರಲ್ಲೂ ಈಗ ಗಾಂಧೀಜಿಯವರ ವಾಟರ್ ಮಾರ್ಕ್ ಕಾಣ್ತಾ ಇದೆ, ಗಾಂಧೀಜಿಯವರ ಫೋಟೋ ಕಾಣ್ತಾ ಇದೆ. ಅಂದರೆ ಈ ವಾಟರ್ ಮಾರ್ಕಲ್ಲಿ ತಾವು ನೋಡ್ಬೋದು, ಸ್ಪೆಸಿಮನ್ ಅಂತಾರೆ, ಅಲ್ಲಿ ಕಾಣ್ತಾ ಇದೆ. ಆದರೆ 2ರಲ್ಲೂ ಕಾಣ್ತಾ ಇದೆ. ಅಂದರೆ ಕಂಪೇರ್ ಮಾಡೋದು ಹೇಗೆ, 2 ನೋಡಿದ್ರೆ 2 ಅಸಲಿ ಥರನೇ ಇದ್ದಾವೆ. ಮತ್ತೊಂದು ಕಡೆ 2 ಬಣ್ಣ ನೋಡಿದ್ರೆ ಅಸಲಿ ಇದೆ. ಇದರಲ್ಲೂ ಕೂಡ ಲೈನಿಂಗ್ ಇದೆ, ಈ ಗ್ರೀನ್ ಕಲರ್ ಲೈನಿಂಗ್ ಇದೆ, ಇದರಲ್ಲೂ ಸಹ ಗ್ರೀನ್ ಕಲರ್ ಲೈನಿಂಗ್ ಇದೆ. ಏನು ಫರ್ಕಿಲ್ಲ. ಆದರೆ ಫರ್ಕ್ ನಾನು ತೋರಿಸ್ತೀನಿ ನೋಡಿ. ಅಸಲಿ ನೋಟಲ್ಲಿ ಈ ಗಾಂಧೀಜಿ ಇದಾರಲ್ಲ, ಅದರ ಪಕ್ಕದಲ್ಲಿ 500 ರೂಪಾಯಿದೊಂದು 500 ಅನ್ನುವಂಥದ್ದು ಒಂದು ವಾಟರ್ ಮಾರ್ಕ್ ಕಾಣಿಸುತ್ತೆ, 500 ಅನ್ನುವಂಥದ್ದು. ಇಲ್ಲಿ ನಕಲಿಯಲ್ಲಿ ನೋಡ್ತಾ ಇರಿ, ನಕಲಿಯಲ್ಲಿ ಒಂದು ಸಾರಿ ತೋರಿಸ್ಬಿಡ್ತೀನಿ. ಇಲ್ಲಿ ನಿಮಗೆ ವಾಟರ್ ಮಾರ್ಕ್ ಕಾಣಿಸೋದಿಲ್ಲ 500 ಅಂತೇಳಿ. ಇಲ್ಲಿ ಗಾಂಧೀಜಿಯವರ ವಾಟರ್ ಮಾರ್ಕ್ ಕಾಣಿಸ್ತಿದೆ, ಅದರ ಸ್ಪಷ್ಟವಾಗಿಲ್ಲ. ಈ ಅಸಲಿಯಲ್ಲಿ ಸ್ಪಷ್ಟವಾಗಿ ಗಾಂಧೀಜಿಯವರ ವಾಟರ್ ಮಾರ್ಕ್ ಕಾಣಿಸುತ್ತೆ. ಇಲ್ಲಿ ನೋಡಿದ್ರೆ ಅಷ್ಟೊಂದು ಸ್ಪಷ್ಟವಾಗಿಲ್ಲ. ಈ ರೀತಿಯಾಗಿ ನಾವು ಗುರುತಿಸ್ಕೊಳ್ಬಹುದು. ಒಂದಾಯಿತು. ಇನ್ನೊಂದು ನೀವು ನೋಟನ್ನು ಕೈಯಲ್ಲಿ ಹಿಡಿದಾಗ ಸ್ವಲ್ಪ ನಕಲಿ ನೋಟು ನಿಮಗೆ ಫೀಲ್ ಆಗುತ್ತೆ. ಅಂದರೆ ಅಸಲಿ ನೋಟು ಸ್ವಲ್ಪ ದಪ್ಪಗಿರುತ್ತೆ, ದಪ್ಪಗಿರುತ್ತೆ. ಆಮೇಲೆ ಇದನ್ನು ಹಿಡಿದಾಗ ಸ್ವಲ್ಪ ತೆಳ್ಳಗನಿಸುತ್ತೆ, ಅಂದರೆ ಪೇಪರ್ ಹಿಡಿದಿದ್ದೀವಿ ಅನ್ನೋ ಕೈಯಲ್ಲಿ ಅಂತ ಫೀಲ್ ಬರುತ್ತೆ. ಇನ್ನೊಂದು ನೋಡಿ, ಈ 500 ರೂಪಾಯಿ ಇಲ್ಲಿ ಬರೆದಿದ್ದಾರಲ್ಲ 500 ಅಂತೇಳಿ ಗ್ರೀನ್ ಅಕ್ಷರದಲ್ಲಿ, ಈ ಅಸಲಿ ನೋಟಲ್ಲಿ ಇದು ಮಿಂಚುತ್ತೆ, ಹೊಳೆಯುತ್ತೆ ನೋಡಿ. ಈಗ ಹೊಳೆಯುತ್ತಿದ್ದು ನೀವು ಬೆಳಕಿಗೆ ಅಪೋಸಿಟಾಗಿ ಹಿಡಿದ್ರೆ ಹೊಳೆಯುತ್ತೆ. ಆದರೆ ಇಲ್ಲಿ ಏನು ನಕಲಿ ಇದೆಯಲ್ಲ, ಇದರಲ್ಲಿ ಯಾವುದೂ ಹೊಳೆಯೋದಿಲ್ಲ. ಇದು ಹೆಂಗೆ ಕಾಣಿಸುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಬ್ಲರ್ ಆಗಿದೆ. ಮತ್ತೊಂದು ಕಡೆ ಈ ನಕಲಿಯಲ್ಲಿ ಈ 500 ರೂಪಾಯಿ ಏನು ಬರೆದಿದ್ದಾರಲ್ಲ, ಇದು ಮಿಂಚೋದಿಲ್ಲ, ಯಾವ ರೀತಿ ಹೊಳೆಯೋದಿಲ್ಲ. ಇದೊಂದು ಕಲರ್ ಪ್ರಿಂಟ್ ಅನಿಸುತ್ತೆ ನೋಡ್ತಾ ಇದ್ದರೆ. ಇದೊಂದು ಕಲರ್ ಪ್ರಿಂಟ್ ಏನೋ ಹೊಡೆದಿದ್ದಾರೆ ಅನ್ನೋ ಥರ ನಿಮ್ಗೆ ಕಾಣಿಸುತ್ತೆ. ಆಮೇಲೆ 2 ಬಣ್ಣಗಳಲ್ಲಿ ವ್ಯತ್ಯಾಸ ಇದೆ. 2 ಬಣ್ಣಗಳಲ್ಲಿ ನಾವು ನೋಡ್ತಾ ಇರ್ಬೋದು. ಇದು ಒರಿಜಿನಲ್ ನೋಟು ಬಹಳ ನೀಟಾಗಿದೆ. ಆದರೆ ಇದು ಒಂದು ಸ್ವಲ್ಪ ಅಲ್ಲಲ್ಲಿ ಬ್ಲರ್ರು, ಸರಿಯಾಗಿ ಗ್ಯಾಪ್ಗಳಿಲ್ಲ. ಇಲ್ಲಿ ನೋಡ್ಬೋದು, ಇಲ್ಲಿ ಈ ಎಡ್ಜಲ್ಲಿ ಯಾವ ರೀತಿ ಗ್ಯಾಪ್ ಇದೆಯೋ ಇಲ್ಲಿ ಈ ನಕಲಿ ನೋಟಲ್ಲಿ ಎಡ್ಜಲ್ಲಿ ಗ್ಯಾಪೇ ಇಲ್ಲ. ಅಂದರೆ ಈ ರೀತಿಯಾಗಿ ಗುರುತಿಸಬಹುದು. ಆದರೆ ಅದು ಕೂಡ ಕಷ್ಟ ಅನ್ನೋ ರೀತಿಯಲ್ಲಿ ಇದೆ. ಈ 2 ಕಂಪೇರ್ ಮಾಡಿ ನೋಡಿದಾಗ ಇಲ್ಲಿ ನಮಗೂ ಕೂಡ ಸ್ಟಾರ್ಟಿಂಗಲ್ಲಿ ಇದನ್ನು ಗುರುತಿಸೋದಕ್ಕೆ ಬಹಳನೇ ಏನಂತಂದರೆ ಕಷ್ಟ ಆಯಿತು, ಯಾವುದು ಅಸಲಿ ಯಾವುದು ನಕಲಿ ಅಂತೇಳಿ.
ಒಂದಿಷ್ಟು ಸಿಕ್ಕಂಥ ಡಿಪಾರ್ಟ್ಮೆಂಟಿಂದ ಸಿಕ್ಕಂಥ ಇಲಾಖೆಯಿಂದ ಸಿಕ್ಕಂಥ ಕೆಲ ಮಾಹಿತಿಗಳ ಪ್ರಕಾರ ನಮಗೆ ಇದನ್ನು ಗುರುತಿಸಲಿಕ್ಕೆ ಸಾಧ್ಯವಾಯಿತು. ಅಂದರೆ ಈ ರೀತಿಯಾಗಿ ಇದೆ. ಜಾಗರೂಕರಾಗಿರಬೇಕಾಗಿರುವಂಥದ್ದು ಈಗ ನಮ್ಮ ಸರದಿ, ನಮ್ಮೆಲ್ಲರ ಸರದಿ ಈಗ ಜಾಗರೂಕತರಾಗಿ ಇರಬೇಕಾಗಿರುವಂಥದ್ದು. ಆದಷ್ಟು ನಿಮ್ಮ ಬಳಿ ಯಾವ್ದಾದ್ರು 500 ರೂಪಾಯಿ ನೋಟ್ಗಳು ಬಂದರೆ ನೀವು ಆದಷ್ಟು ಪರೀಕ್ಷಿಸಿಕೊಳ್ಳಿ. ಈ ರೀತಿಯಾಗಿ ಹಿಡಿದು ನೋಡಿ, ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಕೇಳಿದ್ರೆ ಕಳೆದ ಈ ನೋಟು ಬದಲಾವಣೆಯ ನಂತರ ಕಳೆದ 2-3 ವರ್ಷಗಳಿಂದ ಈ ರೀತಿಯಾದ ಪ್ರಕರಣಗಳೇ ಇರಲಿಲ್ಲ. ಅಂದರೆ ಕೋಟಾ ನೋಟ್ ಜಾಲ ಪತ್ತೆ ಆಯಿತು, ಕೋಟಾ ನೋಟ್ಗಳು ಪತ್ತೆ ಆಗಿಬಿಟ್ಟು ಸಿಕ್ಕಾಪಟ್ಟೆ ಅಂತೇಳಿ. ಆದರೆ ಈಗ ಏನಿದ್ದಾರೆ ಈ ಕೋಟಾ ನೋಟ್ನ ಜಾಲ ಪತ್ತೆ ಆಗಿರುವಂಥದ್ದು. ವಿಜಯಪುರದ ಗಾಂಧಿ ಚೌಕ ಪೊಲೀಸರು ಒಂದು ಗ್ಯಾಂಗನ್ನು ಪತ್ತೆ ಹಚ್ಚಿದ್ದಾರೆ. ಅವ್ರ ಬಳಿ 245 ನೋಟುಗಳು ಸಿಕ್ಕಿರುವಂಥದ್ದು. ಒಂದು ಬಿಂಡಲ್ ಸಿಕ್ಕಿದೆ 245, ಬೇರೆ ಬೇರೆ ಹತ್ರ ಒಂದೊಂದು ಬಿಂಡಲ್ಗಳು ಸಿಕ್ಕಿದ್ದಾವೆ. ಎಲ್ಲದರ ಮೌಲ್ಯ ಬಂದು 1,22,500 ಮೌಲ್ಯ ಆಗುತ್ತೆ. ಎಲ್ಲವೂ ಕೂಡ ನಕಲಿ, ನಿಮ್ಗೆ ಗುರುತಿಸೋದಕ್ಕೂ ಸಾಧ್ಯವಾಗೋದಿಲ್ಲ. ನಿಮ್ಮ ಬಳಿ ಏನಾದರೂ ನೋಟುಗಳಿದ್ದರೆ 500 ರೂಪಾಯಿ 10 ಬಾರಿ ಚೆಕ್ ಮಾಡ್ಕೊಳ್ಳಿ. ಮತ್ತೊಂದು ಈ ಅವರು ಈ ಕೃತ್ಯದ ಮೋಡಸನ್ನು ಹೇಳ್ತಾ ಇದ್ರು, ಅಂದರೆ ಯಾವ ರೀತಿ ಇವರು ಮೋಸ ಮಾಡ್ತಾ ಇದ್ರು ಅನ್ನೋದನ್ನು ಪೊಲೀಸರು ಹೇಳ್ತಾ ಇದ್ರು. ಅಲ್ಲಿ ಏನಂತಂದರೆ ಇವರು ಈ ನೋಟುಗಳನ್ನು, ಏನು ನಕಲಿ ನೋಟ್ ಇರ್ತಾವಲ್ಲ, ಆ ನಕಲಿ ನೋಟುಗಳನ್ನು ಈ ಅಸಲಿ ಬಂಡಲ್ ಇರ್ತಾವಲ್ಲ ಅದರಲ್ಲಿ ಸೇರಿಸಿ ಬಿಡ್ತಾ ಇದ್ರು. ಅದರಲ್ಲೇ ಸೇರಿಸಿ ಹೊರಗಡೆ ಕೊಡ್ತಕ್ಕಂಥ ಕೆಲಸ ಆಗ್ತಾ ಇತ್ತು. ನೀವು ಏನಾದರೂ ವ್ಯವಹಾರ ಮಾಡ್ತಾ ಇದ್ರೆ, ಯಾರ ಹತ್ರ ಏನಾದರೂ ಅಸಲಿ ನೋಟುಗಳನ್ನ ತೆಗೆದುಕೊಂಡು ವ್ಯವಹಾರಗಳು ಮಾಡ್ತಾ ಇದ್ರೆ 10 ಬಾರಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಬಂಡಲಲ್ಲೂ 500 ರೂಪಾಯಿ ಬಂಡಲಲ್ಲೂ ನಕಲಿ ನೋಟ್ ಇರ್ಬೋದು. ವಿಜಯಪುರಕ್ಕೆ ಅಪ್ಪು ಜೊತೆಗೆ ಷಡಕ್ಷರಿಗೆ ಸುವರ್ಣ. ಈ ಸ್ಟೋರಿಯನ್ನ ಕಂಪ್ಲೀಟ್ ಆಗಿ ನೋಡಿದ ಮೇಲೆ ನಿಮಗನ್ಸಿರುತ್ತೆ ನಾವು ಯಾವ ತರ ಎಚ್ಚರಿಕೆ ವಹಿಸಬೇಕು ಅಂತ. ಈ ಕೋಟಾ ನೋಟು ದಂಧೆ ನಡೆಸ್ತಾ ಇರೋರು ಎಷ್ಟೇ ಹೇಳ್ಬೋದು ನಾವು ತುಂಬಾ ಪರ್ಫೆಕ್ಟ್ ಆಗಿ ಕೋಟಾ ನೋಟನ್ನ ರೆಡಿ ಮಾಡಿದೀವಿ ಅಂತ, ಆದ್ರೆ ಅಲ್ಲ. ಅದು ಕೋಟಾ ಹೌದೋ ಅಲ್ವೋ, ಅಸಲಿ ಹೌದೋ ಅಲ್ವೋ ಅಂತ ಪತ್ತೆ ಹಚ್ಚೋದಕ್ಕೆ ಅದರದೇ ಆದಂತಹ ದಾರಿಗಳಿರುತ್ತೆ. ಅದನ್ನ ನಮ್ಮ ರಿಪೋರ್ಟರ್ ಕೂಡ ಎಕ್ಸ್ಪ್ಲೈನ್ ಮಾಡಿದ್ರು. ಮುದ್ರಿಸೋದು ಎಷ್ಟು ಅಪರಾಧವೋ ಇಂಥ ನೋಟ್ಗಳನ್ನ ಚಲಾವಣೆ ಮಾಡೋದು ಕೂಡ ಅಷ್ಟೇ ದೊಡ್ಡ ಅಪರಾಧ. ಅಂತದ್ದೇನಾದ್ರೂ ನಿಮ್ ಗಮನಕ್ಕೆ ಬಂದ್ರೆ ಪೊಲೀಸರಿಗೆ ಮಾಹಿತಿಯನ್ನ ಕೊಡಿ. ಇಂತಹ ದಂಧೆಯಿಂದ ಅಥವಾ ಇಂತಹ ನೋಟ್ಗಳಿಂದ ಆದಷ್ಟು ಎಚ್ಚರಿಕೆಯಿಂದ ಇರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.